ಅಧ್ಯಾಯ 3 ಶ್ಲೋಕ 31. ಯೇ ಮೇ ಮತಮಿದಂ ನಿತ್ಯಂ ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತಃ ಶ್ರದ್ಧಾವಂತೋ ನ ಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ ಮುಚ್ಯಂತೆ ತೇಪಿ ಕರ್ಮಭಿಃ. ಹೇಳಿಕೊಡುವುದನ್ನು ಅನುಸರಿಸಿ. ಯೇ ಮೇ ಮತಮಿದಂ ನಿತ್ಯಂ ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತಃ ಶ್ರದ್ಧಾವಂತೋ ನ ಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ ಮುಚ್ಯಂತೆ ತೇಪಿ ಕರ್ಮಭಿಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಯಾವ ಮನುಷ್ಯರು ಶ್ರದ್ಧಾವಂತರು ಅಸೂಯೆ ಇಲ್ಲದವರೂ ಆಗಿ ನನ್ನ ಈ ಮತವನ್ನು ಯಾವಾಗಲೂ ಅನುಷ್ಠಾನ ಮಾಡುತ್ತಾರೋ ಅವರೂ ಕೂಡ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಯಾರು ಶ್ರೀಕೃಷ್ಣ ಹಿಂದೆ ಹೇಳಿದ ಶ್ಲೋಕದ ಭಾವದಲ್ಲಿ ಶ್ರದ್ಧೆ ಇಟ್ಟು ಕರ್ಮ ಮಾಡ್ತಾರೋ ಅಂಥವರೂ ಕೂಡ ಕರ್ಮಪಾಶಗಳಿಂದ ಬಿಡುಗಡೆ ಹೊಂದುತ್ತಾರೆ. ಶ್ರದ್ಧೆ ಎಂಬ ಪದ ಧ್ವನಿಪೂರಿತವಾದದ್ದು. ಯಾರು ಆ ಮಾತು ಸತ್ಯ, ಸಾಕ್ಷಾತ್ ಭಗವಂತನ ಬಾಯಿಯಿಂದಲೇ ಬಂದಿದೆ, ಅದು ನಮ್ಮನ್ನ ಉದ್ಧಾರ ಮಾಡುವುದು ಅಂತ ನಂಬುತ್ತಾರೋ ಅವರು ಉದ್ಧಾರವಾಗ್ತಾರೆ. ಈ ನನ್ನ ಬೋಧನೆಯನ್ನು ಯಾರು ನಂಬಿಕೆಯಿಂದಲೂ ಭಕ್ತಿಯಿಂದಲೂ ಕೇಳಿ ಅದನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡುವರೋ, ಅಂದರೆ ಕೇವಲ ಅಧ್ಯಯನಕ್ಕೆ ಮಾತ್ರ ಮೀಸಲಾಗಿಡದೆ ಅದನ್ನು ಸರಿಯಾಗಿ ಯಾರು ಬದುಕಿನಲ್ಲಿ ಅಳವಡಿಸಿಕೊಂಡು ಅಭ್ಯಾಸ ಮಾಡುತ್ತಾರೋ ಅಂತಹವರು ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಪರಿಪೂರ್ಣ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನ ಪಡೀತಾರೆ. ಕರ್ಮ ಬಂಧನದಿಂದ ಬಿಡುಗಡೆಯನ್ನ ಪಡೀತಾರೆ. ಇದು ಶ್ರೀಕೃಷ್ಣ ಕೊಟ್ಟಿರುವ ಮಹತ್ವದ ಭರವಸೆ. ಜ್ಞಾನಿಯು ಅದನ್ನ ಪಡೆದಂತೆಯೇ ಕರ್ಮಯೋಗಿಯೂ ಅದನ್ನ ಪಡಿತಾನೆ. ಕ್ರಿಯೆ ಬಂಧನವನ್ನ ಹುಟ್ಟು ಹಾಕುತ್ತೆ ನಿಜ, ಆದರೆ ಕ್ರಿಯೆಯ ಈ ಬಂಧನದ ಭಾಗವನ್ನ ತೆಗೆದುಹಾಕಿ ಕೆಲಸವು ನಮ್ಮನ್ನು ಮುಕ್ತಿಯ ಕಡೆಗೆ ತೆಗೆದುಕೊಂಡು ಹೋಗುವಂತೆ ಮಾಡೋದಿಕ್ಕೆ ಸಾಧ್ಯ. ಇದು ಎಲ್ಲ ಮಾನವರಿಗೂ ಅನ್ವಯಿಸಬಹುದಾದ ಮಹತ್ವದ ಸಂದೇಶ. ಕಾಯಕದ ಯುದ್ಧ ರಂಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು ಮಿಲಿಯ ಜನರು ಈ ತತ್ವವನ್ನು ಅನುಸರಿಸಿದ್ದೇ ಆದರೆ ಆಧ್ಯಾತ್ಮಿಕವಾಗಿ ಬೆಳೀತಾರೆ. ವಿಶ್ವದ ಕಾರ್ಮಿಕರೆಲ್ಲರಿಗಾಗಿ ಶ್ರೀಕೃಷ್ಣ ಕೊಟ್ಟಿರುವ ಮಹತ್ವದ ಭರವಸೆ ಇದು. ಸಮಾಜದಲ್ಲಿ ನೀವು ಮೇಲಿರಲಿ ಕೆಳಗಿರಲಿ, ಬಡವರಾಗಿರಲಿ ಬಲ್ಲಿದರಾಗಿರಲಿ, ಹೆಚ್ಚು ಕಡಿಮೆ ಎಲ್ಲರೂ ಕೆಲಸಗಾರರೇ. ಆದ್ದರಿಂದ ಇದು ಮಾನವರೆಲ್ಲರ ವಿಶ್ವಮಾನ್ಯ ಸಾರ್ವತ್ರಿಕ ತತ್ವ. ಅದಕ್ಕೆ ಶ್ರೀಕೃಷ್ಣನ ಈ ಸಂದೇಶವು ಗೀತೆ ಅಥವಾ ಮಾನವನ ಜೀವದ ಹಾಡು ಅಂತ ಅನ್ನಿಸ್ಕೊಂಡಿದೆ. ಇದನ್ನ ದಿವ್ಯಗಾನ ಅಂತ ಕರೀತಾರೆ ಸರ್ ಎಡ್ವಿನ್ ಆರ್ನಾಲ್ಡ್ ರವರು. ಯೇ ಮೇ ಮತಮಿದಂ ನಿತ್ಯಂ
ಅನುತಿಷ್ಠಂತಿ ಮಾನವಾಹ. ಯೇ ಅಂದರೆ ಯಾವ, ಮಾನವಾಹ ಮಾನವ ಜೀವಿಗಳು, ಮೇ ಮತಂ ಅಂದರೆ ನನ್ನ ಅಭಿಪ್ರಾಯಕ್ಕೆ, ಅನುತಿಷ್ಠಂತಿ ಅಂದರೆ ಅನುಸಾರ ನಡೆದುಕೊಳ್ಳುತ್ತಾರೋ, ತಪ್ಪದೆ ಪಾಲಿಸುತ್ತಾರೋ. ಮತ ಅನ್ನುವ ಸಂಸ್ಕೃತ ಶಬ್ದಕ್ಕೆ ಅಭಿಪ್ರಾಯ ಅಂತ ಅರ್ಥ. ಇದು ಕೃಷ್ಣನ ಮತ ಅಂದಾಗ ಕೃಷ್ಣನ ಅಭಿಪ್ರಾಯ ಅಂತ ಅರ್ಥ. ಶ್ರದ್ಧಾವಂತೋನ ಸೂಯಂತಹ. ಶ್ರದ್ಧಾವಂತಹ ಅಂದರೆ ಶ್ರದ್ಧಾವಂತರಾಗಿ. ವಾಸ್ತವವಾಗಿ ಶ್ರದ್ಧೆ ಇಲ್ಲದೆ ಏನೂ ಚಟುವಟಿಕೆ ಸಾಧ್ಯ ಇಲ್ಲ. ಎಲ್ಲಿ ಬೌದ್ಧಿಕ ಪ್ರಾಮಾಣಿಕತೆ ಸಂಪೂರ್ಣವಾಗಿ ವ್ಯಕ್ತವಾಗುವುದಿಲ್ಲವೋ ಅಂತಹ ಕಡೆ ಶ್ರದ್ಧೆ ಬೆಳೆಯಲಾರದು. ದಿನನಿತ್ಯದ ಕೆಲಸವನ್ನ ಕೇವಲ ಮೃಗದಂತೆ ಚಾಟಿಯಿಂದ ಹೊಡೆತ ತಿಂದು ಬೆವರು ಸುರಿಸ್ತಾ ಮಾಡೋದಲ್ಲ. ದುಡಿಮೆಯು ಮಾಂಸಖಂಡವನ್ನ ಗಟ್ಟಿ ಮಾಡುತ್ತೆ ನಿಜ. ಆದರೆ ನಮ್ಮ ಕೈಕಾಲುಗಳೂ ಕೆಲಸ ಮಾಡುವುದರ ಜೊತೆಗೆ ನಮ್ಮ ಮನಸ್ಸನ್ನು ಹಾಗೂ ಹೃದಯವನ್ನೂ ಸೇರಿಸಿ ಕೆಲಸ ಮಾಡಿದ್ದಾದರೆ ನಮ್ಮ ಆಂತರಿಕ ವ್ಯಕ್ತಿತ್ವಕ್ಕೆ ಚೈತನ್ಯ ಹಾಗೂ ಆರೋಗ್ಯದ ಹೊಳಪು ಬರುತ್ತೆ. ಕರ್ಮಯೋಗವನ್ನ ಸಂಪೂರ್ಣವಾದ ಶ್ರದ್ಧೆಯಿಂದ ಕುತರ್ಕವಿಲ್ಲದೆ ಮಾಡಿದರೆ ಇದನ್ನ ಸಾಧಿಸಬಹುದು. ಅರ್ಪಿತ ಭಾವದಿಂದ ಕೆಲಸ ಮಾಡುವವನಿಗೆ ಶಾಸ್ತ್ರ ಗೊತ್ತಿಲ್ಲದೆ ಇರಬಹುದು, ಜ್ಞಾನ ಗೊತ್ತಿಲ್ಲದೆ ಇರಬಹುದು. ಅವನು ಯಾವ ವರ್ಣಕ್ಕಾಗಲಿ ಆಶ್ರಮಕ್ಕಾಗಲಿ ಸೇರಿರಬಹುದು. ಆದರೂ ಚಿಂತೆ ಇಲ್ಲ, ಅವನು ಉದ್ಧಾರವಾಗುವುದರಲ್ಲಿ ಸಂದೇಹ ಇಲ್ಲ. ಶ್ರದ್ಧೆಯೊಂದಿದ್ದರೆ ಸಾಕು. ಇನ್ನು ಏನೇನು ಅವಶ್ಯಕವೋ ಅದನ್ನೆಲ್ಲ ದೇವರೇ ಅವನಿಗೆ ಒದಗಿಸಿ ಕೊಡ್ತಾನೆ. ಒಂದು ಉದಾಹರಣೆ, ಡಾಕ್ಟರು ಪೇಷಂಟ್ಗೆ ಅವನ ಕಾಯಿಲೆಗೆ ಅಂತ ಔಷಧಿ ಕೊಡ್ತಾನೆ. ರೋಗಿಯಾದರೋ ದಡ್ಡ, ಅವನಿಗೆ ಆ ಕಾಯಿಲೆ ಹೇಗೆ ಬಂತು ಅಂತನೂ ಗೊತ್ತಿಲ್ಲ. ವೈದ್ಯ ಕೊಡುವ ಔಷಧಿ ತನ್ನ ದೇಹದ ಮೇಲೆ ಯಾವ ಪರಿಣಾಮವನ್ನು ಹೇಗೆ ಉಂಟು ಮಾಡುತ್ತೆ ಅನ್ನೋದೂ ಗೊತ್ತಿಲ್ಲ. ಆದರೂ ವೈದ್ಯನ ಔಷಧಿಯನ್ನು ಶ್ರದ್ಧೆಯಿಂದ ತೆಗೆದುಕೊಂಡ್ರೆ ಅವನು ರೋಗದಿಂದ ಪಾರಾಗ್ತಾನೆ. ಆ ಔಷಧಿ ರೋಗಿಯನ್ನ ಕೇಳೋದಿಲ್ಲ, ನಿನಗೆ ಆರೋಗ್ಯಶಾಸ್ತ್ರ ಗೊತ್ತಿದೆಯೇ, ಅನಾಟಮಿ ಗೊತ್ತಿದೆಯೇ, ಈ ಕಾಯಿಲೆ ಯಾವುದರಿಂದ ಹೇಗೆ ಆಗಿದೆ ಅನ್ನೋದು ಗೊತ್ತಿದೆಯೇ ಅಂತನೂ ಕೇಳೋದಿಲ್ಲ. ಔಷಧಿ ಹಾಗೆ ಕೇಳಿ ಅದಕ್ಕೆ ಅವನಿಂದ ಸಮರ್ಪಕವಾದ ಉತ್ತರ ಬಂದ ಮೇಲೇನೇ ತನ್ನ ಕೆಲಸವನ್ನ ಪ್ರಾರಂಭಿಸೋದಿಲ್ಲ. ಔಷಧಿ ಹೊಟ್ಟೆಗೆ ಹೋದ್ಮೇಲೆ ಅದು ತನ್ನ ಕೆಲಸವನ್ನ ಮಾಡಿಯೇ ಮಾಡತ್ತೆ. ಇಂತಹ ಒಂದು ಶ್ರದ್ಧೆ ಭಗವಂತನ ಮಾತಿನಲ್ಲಿ ಇರಬೇಕು. ಒಬ್ಬ ವೇದಶಾಸ್ತ್ರಗಳನ್ನು ತಿಳಿದಿರಬಹುದು, ಆದರೆ ಅದನ್ನು ತಾನೇ ಹೃತ್ಪೂರ್ವಕವಾಗಿ ನಂಬೋದಿಲ್ಲ. ಇನ್ನೊಬ್ಬನಿಗೆ ಬೇಕಾದರೆ ಅದನ್ನು ಬೋಧನೆ ಮಾಡ್ತಾನೆ. ಇಂತಹ ಪಂಡಿತನಿಗಿಂತ ನಿರಕ್ಷರ ಕುಕ್ಷಿಯಲ್ಲಿರುವ ಶ್ರದ್ಧೆ ಅದ್ಭುತವಾದ ಕೆಲಸವನ್ನ ಮಾಡುತ್ತೆ. ಶ್ರೀರಾಮಕೃಷ್ಣರು ಒಂದು ಸಣ್ಣ ಕಥೆಯನ್ನ ಹೇಳಿದ್ದಾರೆ. ಒಬ್ಬ ಬ್ರಾಹ್ಮಣ ಪಂಡಿತನ ಮನೆಗೆ ಹಾಲು ಮಾರುವ ಹೆಂಗಸೊಬ್ಳು ಪ್ರತಿದಿನ ಬೆಳಿಗ್ಗೆ ಹಾಲನ್ನು ತಂದುಕೊಡ್ತಿದ್ಲು. ಅವಳು ಬರಬೇಕಾದ್ರೆ ದಾರಿಲಿ ಒಂದು ನದಿ ಇತ್ತು. ಒಂದು ದಿನ ಹಿಂದಿನ ದಿನದ ರಾತ್ರಿ ಜಾಸ್ತಿ ಮಳೆ ಬಂದಿದ್ರಿಂದ ನಡೆದುಕೊಂಡು ನದಿ ದಾಟೋದಕ್ಕೆ ಆಗದೆ ಆಕೆ ದೋಣಿಗೆ ಕಾಯಬೇಕಾಯಿತು. ಬ್ರಾಹ್ಮಣನ ಮನೆಗೆ ಆವತ್ತು ಹಾಲನ್ನು ತರೋದಕ್ಕೆ ಲೇಟ್ ಆಯಿತು. ಅದಕ್ಕೆ ಬ್ರಾಹ್ಮಣ ಕೇಳ್ತಾನೆ, ಏನಕ್ಕೆ ಇವತ್ತು ಲೇಟಾಗಿ ಬಂದೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ದೋಣಿಗಾಗಿ ಕಾಯ್ಬೇಕಾಗಿ ಬಂತು, ಆದ್ರಿಂದ ಲೇಟ್ ಆಯಿತು ಅಂತ ಹೇಳ್ತಾಳೆ. ಈ ಬ್ರಾಹ್ಮಣ ಶಾಸ್ತ್ರ ಬಲ್ಲವನಲ್ವಾ, ಆತ ಜನ ದೇವರ ಹೆಸರನ್ನ ಹೇಳ್ಕೊಂಡು ಭವಸಾಗರವನ್ನ ದಾಟ್ತಾರೆ, ನೀನು ಮಾರುದ್ದ ನದಿಯನ್ನ ದಾಟಲಾರೆಯಾ ಅಂತ ಕೇಳ್ತಾನೆ. ಆ ಹಾಲು ಮಾರುವ ಹೆಂಗಸು ಭವಸಾಗರವನ್ನ ದಾಟ್ತಾರೆ ಅನ್ನೋದನ್ನು ನಂಬುತ್ತಾಳೆ. ಮಾರನೇ ದಿನ ನದಿ ತುಂಬಿ ಹರಿತಾ ಇದ್ರೂ ಹೊತ್ತಿಗೆ ಸರಿಯಾಗಿ ಹಾಲನ್ನು ತಂದುಕೊಡ್ತಾಳೆ. ಆಗ ಪಂಡಿತ ಕೇಳ್ತಾನೆ, ನಿನ್ನೇನೂ ಮಳೆ ಬಂದಿತ್ತಲ್ಲ, ಆದರೂ ನೀನು ಬೇಗ ಬಂದಿದೆಯಲ್ಲ ಇವತ್ತು ಅಂತ ಕೇಳ್ತಾನೆ. ಅದಕ್ಕೆ ಆಕೆ ಹೇಳ್ತಾಳೆ,
ನಿನ್ನೆ ನೀವೇ ಹೇಳಿದಂತೆ ಭಗವಂತನ ಹೆಸರನ್ನ ಹೇಳ್ಕೊಂಡು ನದಿ ದಾಟಿದೆ ಅಂತ ಹೇಳ್ತಾಳೆ. ಆಗ ಆ ಪಂಡಿತನಿಗೆ ಇದನ್ನು ನಂಬೋದಿಕ್ಕೆ ಆಗೋದಿಲ್ಲ. ತಾನು ಹೇಳಿದ್ರಲ್ಲಿಯೇ ತನಗೆ ನಂಬಿಕೆ ಇಲ್ಲ. ಅವನು ಹೇಳ್ತಾನೆ, ಅದನ್ನು ನಾನು ನೋಡದೆ ನಂಬೋದಿಲ್ಲ ಅಂತ ಹೇಳ್ತಾನೆ. ಹಾಲಿನವಳ ಹಿಂದೆ ನದಿ ತೀರಕ್ಕೆ ಹೋಗ್ತಾನೆ. ಅವಳು ಭಗವಂತನ ಹೆಸರನ್ನ ಹೇಳ್ಕೊಳ್ತಾ ನದಿಯ ಮೇಲೆ ನಡ್ಕೊಂಡು ಹೋಗ್ತಾಳೆ. ಪಂಡಿತನಿಗೆ ಓಹೋ, ದೇವರ ಹೆಸರು ತೇಲಿಸುವುದು ಅನ್ನೋದು ಗೊತ್ತಾಗುತ್ತೆ. ತಾನೂ ನಡೆಯೋದಿಕ್ಕೆ ನದಿ ಮೇಲೆ ಹೊರಡ್ತಾನೆ. ದೇವರ ಹೆಸರನ್ನು ಹೇಳ್ಕೊಂಡು ಹೋಗ್ತಾ ಇದ್ದಂತೆ ಪಂಚೆ ಒದ್ದೆಯಾಗದಿರಲಿ ಅಂತ ಮೇಲಕ್ಕೆ ಎತ್ತುತ್ತಾ ಹೋಗ್ತಾನೆ. ಈತ ಬಟ್ಟೆಯನ್ನು ಮೇಲಕ್ಕೆ ಎತ್ತುತ್ತಿದ್ದಂತೆ ನೀರು ಮೇಲಕ್ಕೆ ಬರ್ತಾ ಇರುತ್ತೆ. ಅವನು ಮುಂದೆ ಹೋಗುವ ಹೆಂಗಸಿಗೆ ಹೇಳ್ತಾನೆ, ನಾನು ಮುಳುಗ್ತಿದ್ದೀನಲ್ಲ ಅಂತ ಕಿರ್ಚ್ಕೋತಾನೆ. ಆ ಹೆಂಗಸಾದರೂ ದೇವರ ಹೆಸರನ್ನು ಹೇಳ್ಕೊಂಡು ಪಂಚೆಯನ್ನು ಮೇಲಕ್ಕೆತ್ತುತ್ತಿದ್ರೆ ಮುಳುಗದೆ ಇನ್ನೇನು ಅಂತ ಹೇಳ್ತಾಳೆ. ಅಂದರೆ ಆ ಹೆಂಗಸಿಗೆ ಅಂತಹ ಶ್ರದ್ಧೆ ಇತ್ತು. ಅವಳು ಸರಾಗವಾಗಿ ನಡೆದ್ಲು. ಪಂಡಿತನಿಗೆ ವಿದ್ಯೆ ಇತ್ತು, ಬುದ್ಧಿ ಇತ್ತು. ಆದರೆ ತನ್ನಲ್ಲಿರುವ ಬುದ್ಧಿಗೇ ಅವನಿಗೆ ವಿಶ್ವಾಸ ಇಲ್ಲ. ಎಲ್ಲವನ್ನೂ ಓದಿರಬಹುದು, ತಿಳಿದುಕೊಂಡಿರಬಹುದು. ಅದರಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಎಷ್ಟನ್ನ ನಂಬಿರ್ತೇವೋ ಅದು ಮಾತ್ರ ನಮ್ಮದು. ಏನೇನನ್ನ ತಿಳಿದುಕೊಂಡಿರ್ತೀವೋ ಅವೆಲ್ಲ ಪರೀಕ್ಷಾ ಸಮಯದಲ್ಲಿ ನಮ್ಮ ಕೈ ಬಿಡುತ್ತೆ. ಭಗವಂತನ ಮಾತಿನಲ್ಲಿ ವಿಶ್ವಾಸ, ಶ್ರದ್ಧೆಯೊಂದಿದ್ರೆ ಸಾಕು. ಯಾವ ಶಾಸ್ತ್ರಗಳನ್ನು, ವೇದಾಂತಗಳನ್ನು ಅವನು ಓದಿಲ್ಲದೆ ಇರಬಹುದು. ಆದರೆ ಭಗವಂತನ ಮಾತಿನಲ್ಲಿ ವಿಶ್ವಾಸ, ಶ್ರದ್ಧೆಯೊಂದಿದ್ದರೆ ಸಾಕು. ಆ ಶ್ರದ್ಧೆ ಅಷ್ಟು ಅಮೋಘವಾದುದು, ಉಜ್ವಲವಾದುದು ಅನ್ನೋದನ್ನ ಶ್ರೀಕೃಷ್ಣ ಸಾರ್ತಾನೆ. ಶ್ರದ್ಧಾವಂತೋನಸೂಯಂತಹ, ಅನಸೂಯಂತಹ ಅಂದರೆ ಅಸೂಯೆ ಇಲ್ಲದೆ, ಕುತರ್ಕ ಇಲ್ಲದೆ. ಅಸೂಯ ಅಂದರೆ ಪರಗುಣೇಶು ದೋಷಂ, ಅಂದರೆ ಯಾವಾಗಲೂ ಬೇರೆಯವರಲ್ಲಿ ತಪ್ಪುಗಳನ್ನು ಹುಡುಕ್ತಾ ಇರುವವರು. ಬೇರೆಯವರ ಒಳ್ಳೆಯತನವನ್ನು ನೋಡೋದಿಲ್ಲ ಅವರು. ಅದು ಅಸೂಯ. ಫಾಲ್ಟ್ ಫೈಂಡಿಂಗ್ಗೆ ಒಂದು ಉದಾಹರಣೆ. ಒಬ್ಬರು ದಾನಿ ಒಂದು ಆಶ್ರಮಕ್ಕೆ ಹಣ ಡೊನೇಟ್ ಮಾಡ್ತಾರೆ. ಅದಕ್ಕೆ ಒಬ್ಬ ಏನು ಹೇಳ್ತಾನೆ ಅಂದರೆ, ಅವನ ಹತ್ರ ಅಷ್ಟೊಂದು ಹಣ ಇದೆ, ಕೊಡೋಕ್ಕೇನು ಪ್ರಾಬ್ಲಮ್ಮು, ಅದಕ್ಕೆ ಕೊಟ್ಟ ಅಂತ ಹೇಳ್ತಾನೆ. ಅದೇ ದಾನಿ ಹತ್ರ ಇನ್ನೊಬ್ಬರು ಬಂದು ಹಣ ಕೇಳೋದಿಕ್ಕೆ ಹೋದಾಗ ಆ ದಾನಿ ಹಣ ಕೊಡೋದಿಲ್ಲ. ಅದಕ್ಕೆ ಇವನೇನು ಹೇಳ್ತಾನೆ ಅಂದರೆ, ಅಷ್ಟು ದುಡ್ಡಿಟ್ಕೊಂಡು ಕೊಡೋದಿಕ್ಕೆ ಆಗಲ್ಲ ಅವ್ರಿಗೆ ಅಂತ ಹೇಳ್ತಾನೆ. ದಾನ ಮಾಡಿದಾಗಲೂ ದೋಷ ಹುಡುಕ್ತಾನೆ, ದಾನ ಮಾಡದೇ ಇದ್ದಾಗಲೂ ದೋಷ ನೋಡೋದು. ಯಾವಾಗಲೂ ಒಬ್ಬರಲ್ಲಿ ದೋಷಗಳನ್ನು ಹುಡುಕ್ತಾ ಇರೋದು. ಅಸೂಯೆ ಇಲ್ಲದಿರುವುದು ಅನ್ನೋದಕ್ಕೆ ಪರೋತ್ಕರ್ಷ ಸಹಿಷ್ಣುತೆ ಅಂತ ಹೇಳ್ತಾರೆ. ಇನ್ನೊಬ್ಬ ಮುಂದುವರೆದು ಹೋಗ್ತಾ ಇದ್ರೆ ಅವನನ್ನು ನೋಡಿ ಕರಗೋದಿಲ್ಲ. ದೇವರು ಅವನಿಗೆ ಒಳ್ಳೆಯದನ್ನ ಮಾಡಲಿ, ಅವನು ಹೋಗಿ ಗುರಿ ಸೇರಲಿ ಅಂತ ಹರಸ್ಬೇಕು. ನನಗೆ ಇಲ್ಲದುದು ಇನ್ನೊಬ್ಬನಿಗೆ ಬಂದಾಗ ಅಸೂಯೆ ಪಡ್ಕೂಡ್ದು. ಅವನಿಗಾದರೂ ಬಂತಲ್ಲ ಅಂತ ಅವನ ಆನಂದದಲ್ಲಿ ಭಾಗಿಯಾಗುವಂತಹ ಉದಾರ ಬುದ್ಧಿ ಇರಬೇಕು. ಕೇವಲ ಟೀಕಿಸುವುದರಿಂದ ಮತ್ತು ಪ್ರಶ್ನಿಸುವುದರಿಂದ ನಮ್ಮ ಬದುಕನ್ನ ಸಾರ್ಥಕಗೊಳಿಸೋದಿಕ್ಕೆ ಆಗದೇ ಇರೋದರಿಂದ ಕೃಷ್ಣನು ಇಲ್ಲಿ ಬದುಕುವ ವಿಧಾನವನ್ನ ಉಪದೇಶಿಸ್ತಿದ್ದಾನೆ. ದೀರ್ಘ ಕುತರ್ಕ ಮತ್ತು ಗಲಭೆಯ ಚರ್ಚೆಗಳಿಂದ ಬದುಕುವ ಮಾರ್ಗವನ್ನ ಸಂಪೂರ್ಣವಾಗಿ ತಿಳಿಯುವುದಾಗಲಿ ಇಲ್ಲವೇ ಅದರ ಫಲವನ್ನು ಗಳಿಸುವುದಾಗಲಿ ಸಾಧ್ಯವಿಲ್ಲ ಅಂತ ಕೃಷ್ಣನು ಅರ್ಜುನನನ್ನ ಎಚ್ಚರಿಸ್ತಿದ್ದಾನೆ. ಮುಚ್ಯಂತೆ ತೇಪಿ ಕರ್ಮಭಿಹಿ. ತೇ ಅಂದರೆ ಅವರೆಲ್ಲರೂ, ಅಪಿ ಅಂದರೆ ಕೂಡ, ಕರ್ಮಭಿಹಿ ಕಾಮ್ಯ ಕರ್ಮಗಳ ಬಂಧನದ ನಿಯಮದಿಂದ, ಮುಚ್ಯಂತೆ ಅಂದರೆ ಮುಕ್ತರಾಗುತ್ತಾರೆ, ಬಿಡುಗಡೆ ಪಡೆಯುತ್ತಾರೆ. ಯಾರು ಅಸೂಯೆ ಇಲ್ಲದೆ ನನ್ನ ಉಪದೇಶವನ್ನು ಪೂರ್ಣ ನಂಬಿಕೆಯಿಂದ ಅಭ್ಯಾಸ ಮಾಡುತ್ತಾರೋ ಅಂತಹವರು ಕರ್ಮದಿಂದ ಬಿಡುಗಡೆ ಹೊಂದುತ್ತಾರೆ.
ಅಧ್ಯಾಯದ ಪೂರ್ತ ಮನುಷ್ಯನು ಕರ್ಮ ಮಾಡಲೇಬೇಕು, ಪರಿಶ್ರಮಶೀಲನಾಗಿ ಹಾಗೂ ಪೂರ್ಣ ಶ್ರದ್ಧೆಯಿಂದ ಕರ್ಮ ಮಾಡಲೇಬೇಕು ಅಂತ ಕೃಷ್ಣ ಒತ್ತಾಯದಿಂದ ನುಡಿತಿದ್ದಾನೆ. ಅದೇ ರೀತಿ ಭಗವಂತನು ಕರ್ಮದಿಂದ ಬಿಡುಗಡೆಯನ್ನು ಪಡೆಯುವ ದಾರಿಯನ್ನೂ ಹೇಳ್ತಾನೆ. ಇದು ವಿರೋಧಾಭಾಸವುಳ್ಳ ಶ್ಲೋಕ ಅಂತ ಅನ್ನಿಸೋದು ಸ್ವಾಭಾವಿಕ. ಅದರ ನಿಜವಾದ ಅರ್ಥವನ್ನು ಏನು ಅಂತ ತಿಳಿಯೋಕೆ ಪ್ರಯತ್ನ ಪಡೋಣ. ನಮ್ಮ ಅಜ್ಞಾನವು ಬಯಕೆಗಳಿಗೆ ದಾರಿ ಮಾಡಿಕೊಡುತ್ತೆ. ಅವು ತಮ್ಮ ಸರದಿಯಲ್ಲಿ ಆಲೋಚನೆಯಲ್ಲಿ ಗೊಂದಲಗಳನ್ನು ಉಂಟು ಮಾಡುತ್ತವೆ. ಇವು ಕೊನೆಗೆ ಶಾರೀರಿಕ ಮಟ್ಟದಲ್ಲಿ ಕರ್ಮಗಳ ಮೂಲಕ ಹೊರಬರುತ್ತೆ ಅನ್ನೋದನ್ನು ನೋಡಿದ್ದೀವಿ. ಕೆಲಸ ಮಾಡದಿರುವ ಸ್ಥಿತಿ ಅಂದರೆ ಆಲೋಚನೆಗಳನ್ನು ಮಾಡದಿರುವ ಸ್ಥಿತಿ ಅಂತ ಅರ್ಥ. ಇದು ಬಯಕೆಗಳಿಲ್ಲದ ಸ್ಥಿತಿಯನ್ನು ಸೂಚಿಸುತ್ತೆ. ಬಯಕೆಗಳಿಲ್ಲದಿರುವ ಸ್ಥಿತಿ ಬರಬೇಕಾದ್ರೆ ಆತ್ಮನ ಸಂಪೂರ್ಣ ದರ್ಶನವಾದಾಗಲೇ ಸಾಧ್ಯ. ಹೇಗೆ ಅಂದರೆ, ಆತ್ಮಜ್ಞಾನವಾದರೆ ಅಜ್ಞಾನವು ಕೊನೆಗೊಳ್ಳೋದ್ರಿಂದ ಬಯಕೆಗಳು ಉದ್ಭವಿಸೋದೇ ಇಲ್ಲ. ಹೀಗೆ ಕೆಲಸದಿಂದ ಬಿಡುಗಡೆ ಹೊಂದಿದಾಗ ಅಂದರೆ ಅಜ್ಞಾನದಿಂದ ಬಿಡುಗಡೆಯಾದಾಗ ಅಥವಾ ಆತ್ಮನನ್ನು ತಿಳಿದಾಗ ಅಂತ ಅರ್ಥ ಮಾಡ್ಕೊಳ್ಬೇಕು. ಕೇವಲ ಕರ್ಮಯೋಗವೇ ಕೊನೆ ಅಲ್ಲ, ಅದೊಂದು ಸಾಧನಾ ಮಾರ್ಗ. ಏಕೆಂದರೆ ಏನೊಂದೂ ಬಯಕೆ ಇಲ್ಲದೆ ನಿರ್ಲಿಪ್ತನಾಗಿ ಕೆಲಸ ಮಾಡೋದ್ರಿಂದ ವಾಸನಾಕ್ಷಯವು ನಡೆದು ಮನಸ್ಸು ಶುದ್ಧವಾಗತ್ತೆ. ಶುದ್ಧಾಂತಕರಣವೇ ಆತ್ಮಜ್ಞಾನವನ್ನು ಪಡೆಯುವ ಏಕೈಕ ಸಾಧನ. ಎಲ್ಲ ಕರ್ಮಗಳಿಗೂ ಫಲ ಇದ್ದೇ ಇದೆ. ಎವರಿ ಆಕ್ಷನ್ ಹ್ಯಾಸ್ ಎ ರಿಯಾಕ್ಷನ್ ಅಂತ ಹೇಳ್ತಾರೆ. ದೃಷ್ಟ ಫಲ ಮತ್ತು ಅದೃಷ್ಟ ಫಲ. ದೃಷ್ಟ ಫಲ ಅಂದರೆ ನಮಗೆ ಬರುವ ಫಲವನ್ನು ನಾವು ಕಣ್ಣಾರೆ ಕಾಣಬಹುದು ಅಥವಾ ಆಸ್ವಾದಿಸಬಹುದು. ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ, ಆಗ ಇಮ್ಮಿಡಿಯೇಟ್ ಆಗಿ ಫಲ ಸಿಗುತ್ತೆ. ಹೇಗೆ ಅಂದರೆ ಅದರಿಂದ ನಮಗೆ ಸಂತೋಷ ಸಿಗ್ಬಹುದು, ತೃಪ್ತಿ ಸಿಗ್ಬಹುದು. ಅದು ದೃಷ್ಟ ಫಲ. ಇನ್ನೊಂದು ಅದೃಷ್ಟ ಫಲ. ಅದೃಷ್ಟ ಫಲ ನಮಗೆ ಇಮ್ಮಿಡಿಯೇಟ್ ಆಗಿ ಕಾಣಿಸೋದಿಲ್ಲ. ಅದು ಪ್ರಾರಬ್ಧವಾದರೂ ಆಗ್ಬಹುದು ಅಥವಾ ಸಂಚಿತ ಫಲನಾದರೂ ಆಗಬಹುದು. ಇಮ್ಮಿಡಿಯೇಟ್ ಆಗಿ ನಮಗೆ ಕಾಣೋದಿಲ್ಲ ಅಷ್ಟೆ, ಆದರೆ ಫಲ ಮಾತ್ರ ಇದ್ದೇ ಇರುತ್ತೆ. ಕೃಷ್ಣ ಹೇಳೋದು, ಕರ್ಮಕ್ಕೆ ಫಲ ಇದ್ದೇ ಇದೆ. ಆ ಫಲ ಈಗಲೇ ಸಿಗುತ್ತೋ ಮುಂದಕ್ಕೆ ಸಿಗುತ್ತೋ ಅಂತೂ ಸಿಗುತ್ತೆ. ಉದಾಹರಣೆಗೆ, ಕೆಲವೊಮ್ಮೆ ಎಕ್ಸಾಮ್ನಲ್ಲಿ 75 ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿರುವವನಿಗೆ 95 ಮಾರ್ಕ್ಸ್ ಬಂದ್ಬಿಡತ್ತೆ. 95 ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿರುವವನಿಗೆ 75 ಮಾರ್ಕ್ಸ್ ಬರುತ್ತೆ. ಹೆಚ್ಚೂ ಬರಬಹುದು, ಕಡಿಮೆನೂ ಬರಬಹುದು, ವಿರುದ್ಧವಾಗಿಯೂ ಬರಬಹುದು. ದೈವ ಅತ್ರ ಪಂಚಮ ಅಂತ ಹೇಳ್ತಾರೆ. ದೇರ್ ಈಸ್ ಫಿಫ್ತ್ ಫ್ಯಾಕ್ಟರ್ ಇನ್ ಎವ್ರಿಥಿಂಗ್ ಅಂತ ಹೇಳ್ತಾರೆ.